ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ನಿಮಗೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕರೇ, ವಿಜ್ಞಾನ ಕಲಿಕೆ ಅನ್ನೋದು ಕೇವಲ ಟೆಕ್ಸ್ಟ್ ಬುಕ್ಗೆ, ಕ್ಲಾಸ್ ರೂಮಿಗೆ ಸೀಮಿತ ಆಗದೆ ಅದನ್ನು ದಿನನಿತ್ಯದಲ್ಲೂ ಕೂಡ ಬಳಸ್ಕೊಳ್ಬಹುದು ಅನ್ನೋದನ್ನು ಮಕ್ಕಳಿಗೆ ಹೇಳಿದಾಗ ವಿಜ್ಞಾನ ಕಲಿಕೆಯ ಬಗ್ಗೆ ಪ್ರೀತಿನೂ ಬೆಳೆಯುತ್ತೆ, ಆಸಕ್ತಿನೂ ಬೆಳೆಯುತ್ತೆ, ಹಾಗೆ ಅವರು ಕುತೂಹಲದಿಂದ ಕೂಡ ಕಲಿತಾರೆ. ಇವತ್ತಿನ ಸಂಚಿಕೆಯಲ್ಲೂ ಕೂಡ ನಿಮಗೆ ಸಂಗೀತ ಮತ್ತು ವಿಜ್ಞಾನದ ಬಗ್ಗೆ ಅನೇಕ ಕುತೂಹಲಕರವಾದ ಮಾಹಿತಿಯನ್ನು ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಸರಿ ಮಾನ್ಯತಾ, ನೀನು ಹಿಂದೂಸ್ತಾನಿಯಲ್ಲಿ ಹೇಳಿದ್ಯಾ ಅಲ್ವಾ? ಸಾಮಾನ್ಯವಾಗಿ ನಾವು ಹೇಗೆ ಹೇಳ್ತೀವಿ? ಸ, ರೀ1 ರೀ2, ಆಮೇಲೆ ಗ, ಆಮೇಲೆ ಗದಲ್ಲೂ ಕೂಡ ಗ1 ಗ2 ಇದೆ ಅಲ್ವಾ? ಸೊ ಮ1 ಮ2, ದೆನ್ ಆಮೇಲೆ ಪ, ದ1 ದ2, ದೆನ್ ನೀ1 ನೀ2 ಅಲ್ವಾ? ಇದನ್ನು ನಾವು 12 ಸ್ವರಗಳನ್ನು ತಗೊಳ್ತೀವಿ. ಹಾಗಾದರೆ ವೆಸ್ಟರ್ನ್ ಮ್ಯೂಸಿಕಲ್ಲಿ ಹೇಗಿದೆ ಅಂತ ಕೇಳೋಣ. ಸಿ ಸಿ ಶಾರ್ಪ್, ಡಿ ಡಿ ಶಾರ್ಪ್, ಇ ಎಫ್ ಎಫ್ ಶಾರ್ಪ್, ಜಿ ಜಿ ಶಾರ್ಪ್, ಎ ಶಾರ್ಪ್ ಮತ್ತು ಬಿ. ಓಕೆ, ಸರಿ. ಹಾಗಾದರೆ ನಮಗೆ 20 to 20,000 ಹರ್ಟ್ಸಲ್ಲಿ ಈ ಕೆಲವೇ ಫ್ರೀಕ್ವೆನ್ಸಿಗಳು ಈ ಎಲ್ಲ ಸಂಗೀತವನ್ನು ನೀವೇನು ಕೇಳ್ತೀವಿ ಆ ಶಬ್ದಗಳು ನಿಮಗೆ ಕೇಳೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ಅದರ ಜೊತೆಗೆ ನಾವೇನಾದರೂ ಈಗ 256 ಅಂತ ತಗೊಂಡ್ರೆ ಅದರ ಇಂಟಗ್ರಲ್ ಮಲ್ಟಿಪಲ್ ಅಂದರೆ 512 ಅಥವಾ 256ನ 3 ಪಟ್ಟು ಈ ಫ್ರೀಕ್ವೆನ್ಸಿಗಳು ಕೂಡ ನಿಮಗೆ ಸಂಗೀತದ ನಾದವನ್ನೇ ಕೇಳೋ ಹಾಗೆ ಆಗುತ್ತೆ. ಅದು ಹೇಗೆ, ಏನು, ಅದರ ಹಿಂದಿರುವ ಫಿಸಿಕ್ಸನ್ನು ನಾನು ನಿಮಗೆ ಹೇಳ್ತೀನಿ. ನಾವೆಲ್ಲರೂ ಕೂಡ ಏನು ಅರ್ಥ ಮಾಡ್ಕೊಳ್ಳೋಣ ಅಂದರೆ, ಪಿಚ್ ಅಥವಾ ನೀವು ಸಂಗೀತದಲ್ಲಿ ಏನು ಹೇಳ್ತೀರಾ ಅದಕ್ಕೆ ಶ್ರುತಿ ಅಂತ ಹೇಳ್ತೀವಿ. ಆದರೆ ಸಿಂಗಲ್ ಟೋನ್ ಅಂದರೆ ಸಿಂಗಲ್ ಫ್ರೀಕ್ವೆನ್ಸಿಯನ್ನು ನೀವು ಅದನ್ನು ಸ್ವರ ಅಂತ ಹೇಳ್ತೀರಿ ಅಲ್ವಾ? ನಾವು ಅದನ್ನು ಫಿಸಿಕ್ಸಲ್ಲಿ ಟೋನ್ ಅಂತ ಕರಿತೀವಿ. ಅದು ಹೇಗಾಗತ್ತೆ, ಹೇಗೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಒಂದು ಪಾತ್ರೆ ಕೊಡು. ಓಕೆ ಅದವ್ಯ, ಈಗ ನಾನು ನೀರನ್ನು ಈ ಪಾತ್ರೆಗೆ ಹಾಕ್ತೀನಿ. ಆಮೇಲೆ ಎಲ್ಲರೂ ಕೂಡ ಕೇಳಿಸ್ಕೋಬೇಕು, ಈ ಪಾತ್ರದಿಂದ ನೀರನ್ನು ಗ್ಲಾಸಿಗೆ ಹಾಕುವಾಗ ಅದರಲ್ಲಿ ಆಗುವ ಒಂದು ಶಬ್ದದ ವ್ಯತ್ಯಾಸವನ್ನು ನೀವೆಲ್ಲರೂ ಕೂಡ ಗಮನಿಸಬೇಕು. ಅದರಲ್ಲಿ ಆಗ್ತಾ ಇರುವ ಸೌಂಡ್ ವೇರಿಯೇಷನನ್ನು ಕೇಳಿಸ್ಕೊಳ್ಳಿ. ಕೇಳಿಸ್ತಾ? ಆಮೇಲೆ ಪ್ರಶ್ನೆ ಕೇಳ್ತೀನಿ, ಯಾವುದು ಜಾಸ್ತಿ ಫ್ರೀಕ್ವೆನ್ಸಿ ಇತ್ತು ಅಂತ. ಈಗ ಮಾನ್ಯತಾ ಜಲತರಂಗ್ ನುಡಿಸ್ತೀಯಲ್ವಾ ನೀವು? ಒಂದ್ಸಲ ನುಡಿಸು. ಓಕೆ, ಈಗ ನೀವು ಯಾವ ರಾಗದವರು, ಯಾವ ಸ್ವರಗಳನ್ನು ನುಡಿಸಿರೋದು? ಹಾ, ನೋಡಿ ಹೇಗಾಯ್ತು. ಅದರಲ್ಲಿರುವ ನೀರು ನೀವು ನೋಡಿದ್ರೆ ಡಿಫ್ರೆಂಟ್ ಲೆವೆಲ್ ಇದೆ ಅಲ್ವಾ? ನೀರು ಡಿಫ್ರೆಂಟ್ ಲೆವೆಲಲ್ಲಿ ಇದೆ. ಸ್ವಲ್ಪ ನೀರಿದ್ದಾಗ ಯಾವ ಅಕ್ಷರ ಮಾನ್ಯತಾ ಹೇಳಬಹುದಾ? ದ. ಪ್ರತಿಯೊಂದನ್ನು ತೋರಿಸ್ತಾ ಹೋಗು. ಹಾ, ಈಗ ನೀವು ಅದರ ಫಸ್ಟ್ ಗ್ಲಾಸ್ ಅಂದ್ರೆ ಸ ಅಲ್ವಾ? ಹಾಗಾದ್ರೆ ಅದರಲ್ಲಿ ಗಾಳಿ ಜಾಸ್ತಿ ಇದೆಯಾ, ನೀರು ಜಾಸ್ತಿ ಇದೆಯಾ? ನೀರು ಜಾಸ್ತಿ ಇದೆ, ಗಾಳಿ ಕಡಿಮೆ ಇದೆ. ಅಂದರೆ ವೈಬ್ರೇಷನ್ ಕಡಿಮೆ, ಆದ್ರಿಂದ ಅದರ ಫ್ರೀಕ್ವೆನ್ಸಿ ಕಡಿಮೆ ಅಲ್ವಾ? ಈ ಕಡೆಗೆ ಬರ್ತಾ ಬರ್ತಾ ಏನಾಯ್ತು? ಸೌಂಡ್ ಜಾಸ್ತಿ ಆಯ್ತು, ಅಂದರೆ ಫ್ರೀಕ್ವೆನ್ಸಿ ಜಾಸ್ತಿ ಆಯಿತು ಅಂತ ಅರ್ಥ. ಯಾಕಂದರೆ ಜಾಸ್ತಿ ಗಾಳಿ ಇರೋದ್ರಿಂದ ಅದು ವೈಬ್ರೇಟ್ ಜಾಸ್ತಿ ಆಗೋದ್ರಿಂದ 1 ಸೆಕೆಂಡಿಗೆ ವೈಬ್ರೇಷನನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಜಾಸ್ತಿ ಆಗುತ್ತೆ. ಇದರಲ್ಲಿ ನೀವು ಯಾವುದು ಹೈ ಪಿಚ್ ಇರ್ಬೋದು, ಯಾವುದು ಲೋ ಇರಬಹುದು ಫ್ರೀಕ್ವೆನ್ಸಿಯಲ್ಲಿ? ಅದಕ್ಕೆ ಇದು ಲೋ ಇರುತ್ತೆ ಮತ್ತೆ ಇದು ಹೈ ಇರುತ್ತೆ. ಕರೆಕ್ಟ್, ಅರ್ಥ ಆಯ್ತಲ್ವಾ? ಇಲ್ಲೂ ಕೂಡ ಈಗ ನಾನು ನೀರು ಹಾಕ್ತಾ ಇರಬೇಕಾದ್ರೆ ಕಡಿಮೆ ನೀರಿದ್ದಾಗ ನಿಮಗೆ ಜಾಸ್ತಿ ಶಬ್ದ ಕೇಳಿಸಿದೆ. ಅದೇ ನೀರು ಜಾಸ್ತಿ ಆಗ್ತಾ ಹೋದಾಗ ನಿಮಗೆ ಗಾಳಿ ಕಡಿಮೆ ಆಗೋದ್ರಿಂದ ವೈಬ್ರೇಷನ್ ಕೂಡ ಇರುತ್ತೆ. ನೀವು ನಲ್ಲಿ ನೀರು ಬಿಟ್ಟಾಗ ಕೂಡ ಆಗೋ ಶಬ್ದ ಕೂಡ ಇದೇನೆ, ಅಲ್ಲಿ ನೀವು ಗಮನಿಸಬೇಕು ಆಯ್ತಾ? ಹಾಗಾದರೆ ನಮಗೆ ಯಾರಿಗೆಲ್ಲ ಸ್ಟ್ರಾದಲ್ಲಿ ಒಂದು ಫ್ಲೂಟ್ ಮಾಡೋಕೆ ಇಷ್ಟ? ಓಕೆ ವೀಕ್ಷಕರೇ, ನಿಮ್ಮ ಮನೇಲೂ ಕೂಡ ಸ್ಟ್ರಾ ಇದ್ದರೆ ನೀವು ತಗೊಂಡು ಇದರಲ್ಲಿ ಒಂದು ಫ್ಲೂಟನ್ನು ಮಾಡಬಹುದು.
ಈ ಸ್ಟ್ರಾವನ್ನ ತಗೊಂಡು ಇಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಟ್ರಯಾಂಗ್ಯುಲರ್ ಶೇಪಲ್ಲಿ ಕಟ್ ಮಾಡಬೇಕು. ಆಮೇಲೆ ಈ ರೀತಿ ನಾವು ಹೀಗೆ ಪ್ರೆಸ್ ಮಾಡಿ ಊದಬೇಕು. ಯಾರು ಟ್ರೈ ಮಾಡ್ತೀರಾ? ಓಕೆ, ಯಾರಿಗೆ ಕೊಡೋಣ? ಹಾಂ, ಎಲ್ಲರೂ ಒಂದೊಂದು ಮಾಡಿಕೊಡ್ತೀನಿ, ಎಲ್ಲ ತೊಗೊಂಬಿಡಿ. ನೋಡೋಣ ಯಾರಿಗೆ ಊದಕ್ಕೆ ಬರುತ್ತೆ ಅಂತ. ಹಾಂ, ಈಗ ಟ್ರೈ ಮಾಡಿ. ಯಾರ್ಯಾರ ಹತ್ರ ಇದೆಯೋ ಎಲ್ಲರೂ ಟ್ರೈ ಮಾಡಿ. ವೆರಿ ಗುಡ್. ದೀಕ್ಷಾ ಮತ್ತೆ ಶಿಸ್ತಂಗೆ ನಾವು ಪ್ರೈಸ್ ಕೊಡೋಣ ಆಯ್ತಾ? ಚೆನ್ನಾಗಿ ಓದಿದ್ದಾರೆ, ವೆರಿ ಗುಡ್. ಆಯ್ತಾ, ಈಗ ಒಂದು ಮ್ಯಾಜಿಕ್ ಮಾಡೋಣ. ಓಕೆ, ಹಾಂ, ದೀಕ್ಷಾ ಓದ್ತಾ ಇರೋ, ಯೋಚನೆ ಮಾಡಬೇಡ. ನಿನ್ನ ಕೈ ನಾನು ಏನು ಕಟ್ ಮಾಡಲ್ಲ, ಸೇಫ್ ಆಗಿ ಸ್ಟ್ರಾ ಮಾತ್ರ ಕಟ್ ಮಾಡ್ತೀನಿ. ಹಾಂ, ಓದ್ತಾ ಇರು. ಶಿಷ್ಟ, ಈಗ ನಿಮ್ಮ ಜೊತೆ ಟ್ರೈ ಮಾಡೋಣ ಆಯ್ತಾ? ಇನ್ನೊಂದ್ಸಲ ಕಟ್ ಮಾಡೋಣ. ಹಾ, ಈಗ ಲೆಂತ್ ಕಡಿಮೆ ಆದಾಗೂ ಏನಾಯ್ತು? ಜಾಸ್ತಿ ಪಿಚ್ ಆಗಿ ಜಾಸ್ತಿ ವೈಬ್ರೇಷನ್ ಆಗುತ್ತೆ. ಹಾಗಾದ್ರೆ ನೀವು ಇದಕ್ಕೂ ಕಂಪೇರ್ ಮಾಡಬಹುದಾ? ಇದರಲ್ಲಿ ಕೂಡ ನಿಮ್ಗೆ ಏನಾಗಿತ್ತು? ಲೆಂತ್ ಕಡಿಮೆ ಆದಾಗ ವೈಬ್ರೇಷನ್ ಜಾಸ್ತಿ ಆಗುತ್ತೆ. ಅದೇ ಕಾನ್ಸೆಪ್ಟನ್ನು ನಾವೆಲ್ಲ ಇನ್ಸ್ಟ್ರೂಮೆಂಟಲ್ಲೂ ಕೂಡ ಬಳಸ್ತೀವಿ. ಒಂದೊಂದೇ ಇನ್ಸ್ಟ್ರೂಮೆಂಟ್ ತಗೊಂಡು ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ, ಸರಿನಾ? ಈಗ ನಿಮಗೆ ನಾನು ಹೇಳಿದೆ, ಶಬ್ದದಲ್ಲಿ 3 ವಿಷಯವನ್ನು ನಾವು ಅರ್ಥ ಮಾಡಬೇಕು. ಒಂದು ಪಿಚ್ ಅಥವಾ ಫ್ರೀಕ್ವೆನ್ಸಿ ಅಂತ ಹೇಳೋದು, ಲೌಡ್ನೆಸ್, ಹಾಗೆ ಇನ್ನೊಂದು ಕ್ವಾಲಿಟಿ ಆಫ್ ದ ವಾಯ್ಸ್. ಕ್ವಾಲಿಟಿ ಆಫ್ ದ ವಾಯ್ಸ್ ನಿಮ್ಗೆ ಯಾರೇ ಅನ್ನೋನ್ ನಂಬರಿಂದ ಅಮ್ಮ ಕಾಲ್ ಮಾಡಿದ್ರು ಅದು ಅಮ್ಮನೇ ಕಾಲ್ ಮಾಡಿದ್ದು ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದು ಕ್ವಾಲಿಟಿ ಆಫ್ ದ ವಾಯ್ಸ್. ಯಾವುದೇ ಇನ್ಸ್ಟ್ರೂಮೆಂಟ್ ಆದ್ರೂ ಇದೇ ಇನ್ಸ್ಟ್ರೂಮೆಂಟ್ ಅಂತ ಗೊತ್ತಾಗುತ್ತೆ, ಅದು ಕ್ವಾಲಿಟಿ ಆಫ್ ದ ವಾಯ್ಸ್, ಅಥವಾ ಅದನ್ನು ನಾವು ಫಿಸಿಕ್ಸಲ್ಲಿ ಟಿಂಬರ್ ಅಂತ ಕರಿತೀವಿ. ಇನ್ನೆರಡು ವಿಷಯವನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋಣ ಆಯಿತಾ? ಸ್ವಲ್ಪ ಅನಿರುದ್ಧ ಈ ಕಡೆ ಬಾ, ಮಾನ್ಯತಾ ಮತ್ತು ದೀಕ್ಷಾ ಬಾ. ವೇವಿನ ಮೊದಲ ಪ್ರಾಪರ್ಟಿ ಅಂತ ಹೇಳಿದ್ರೆ ಪಿಚ್ ಅಂತ ಹೇಳ್ತೀವಿ. ಇಲ್ಲಿ ನೀವು ಸ್ಟ್ರಿಂಗಲ್ಲಿ ನೋಡಿದ್ವಲ್ಲ, ಎಷ್ಟು ಸಲ ವೈಬ್ರೇಟ್ ಆಗತ್ತೆ ಅಂತ ನೀವು ನೋಡಿದ್ರಿ. ಈಗ ಜಾಸ್ತಿ ಸಲ ವೈಬ್ರೇಟ್ ಆಯಿತು 1 ಸೆಕೆಂಡ್ಗೆ ಅಂತ ಹೇಳಿದ್ರೆ ಅದನ್ನು ಹೈ ಪಿಚ್ ಅಂತ ಹೇಳ್ಬೋದು. ಇದು ಲೋ ಪಿಚ್. ನಿಮಗೆ ವೇವ್ ಫಾರ್ಮಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಲ್ವಾ? ಈಗ ಗಿಟಾರನ್ನು ನೀವು ತಗೊಂಡ್ರೆ ಈ ರೀತಿಯಾಗಿದ್ದರೆ ಇದೇನಿದು ಪಿಚ್ ಕಡಿಮೆ ಇದೆ, ಇದರಲ್ಲಿ ಜಾಸ್ತಿ ವೈಬ್ರೇಷನ್ ಜಾಸ್ತಿ ಆಗೋದು ಆಯ್ತಾ? ಈಗ ನಾವೇನು ಮಾಡೋಣ ಅಂದರೆ ಇನ್ನೊಂದು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋಣ. ಈ ವೇವ್ ಹೈಟ್ ಎಷ್ಟಿದೆ, ಇದೆರಡಕ್ಕೂ ನಾವು ಕಂಪೇರ್ ಮಾಡೋಣ ಆಯ್ತಾ? ಈ ಹೈಟ್ ಕಡಿಮೆ ಇದೆ ಅಲ್ವಾ, ಇದರ ಹೈಟ್ ಜಾಸ್ತಿ ಇದೆಯಾ? ಇಲ್ಲ, ಇದು ಕಡಿಮೆ ಇದೆ, ಇದು ಜಾಸ್ತಿ ಇದೆ. ಇದನ್ನು ನಾವು ಆಂಪ್ಲಿಟ್ಯೂಡ್ ಆಫ್ ದ ವೇವ್ ಅಂತ ಹೇಳ್ತೀವಿ. ಇದರ ಹೈಟ್ ಕಡಿಮೆ ಆದರೆ ಅದು ಸಾಫ್ಟ್ ಸೌಂಡ್ ಆಗುತ್ತೆ. ಇದು ಹೈಟ್ ಜಾಸ್ತಿ ಆದರೆ, ಆಂಪ್ಲಿಟ್ಯೂಡ್ ಜಾಸ್ತಿ ಆದರೆ ಅದನ್ನು ಲೌಡ್ ಸೌಂಡ್ ಅಂತ ಹೇಳ್ತೀವಿ. ಅದನ್ನು ನಾವೀಗ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊಳ್ಳೋಣವಾ? ಏನಂದರೆ, ಈಗ ನೀವು ಫ್ರೀಕ್ವೆನ್ಸಿಯನ್ನು ಕಾನ್ಸ್ಟೆಂಟ್ ಆಗಿ ಇಟ್ಕೊಳ್ಬೇಕು. ಯಾವುದಕ್ಕೆ ಸೆಟ್ ಮಾಡೋಣ? ಡಿ ಶಾರ್ಪ್ಗೆ. ಡಿ ಶಾರ್ಪ್ಗೆ ನಾನು ಹೇಳಿದಾಗ ನೀನು ವಾಲ್ಯೂಮನ್ನು ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ, ಬೇಸಿಕಲಿ ಪಿಚ್ಚನ್ನು ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡು ನೀನು ಈ ವೇವ್ ಫಾರ್ಮನ್ನು ಜಾಸ್ತಿ ಮಾಡ್ತೀವಿ ಅಂತ ಅರ್ಥ ಆಯಿತಾ? ಸೊ ನಾವೆಲ್ಲರೂ ಕೂಡ ಕರೆಕ್ಟಾಗಿ ಗಮನಿಸಬೇಕು. ಸೊ ಪಿಚ್ ಎಷ್ಟಿಟ್ಟಿದೆಯಾ ಈಗ? ಈಗ ಡಿ ಶಾರ್ಪ್ ಅಲ್ಲಿ ಇದೆ, ಇದು ಸ್ವರ್ ಮೀಟರ್ ಆನ್ ಮಾಡಿದ್ದೀನಿ. ಸ್ವರ್ ಮೀಟರಲ್ಲಿ ಈಗ ನೋಡ್ಬೇಕು, ಅವ್ರು ಹೇಳೋವಾಗ ಫ್ರೀಕ್ವೆನ್ಸಿ ಅದ್ರಲ್ಲಿ ಏನು ತೋರಿಸ್ತಾ ಇದೆ. ಒಂದ್ಸಲ ಟ್ರೈ ಮಾಡಿ ಎಷ್ಟು ಫ್ರೀಕ್ವೆನ್ಸಿ ಬರುತ್ತೆ ಅಂತ. ಹಾಂ, ಎಷ್ಟಿತ್ತು ಫ್ರೀಕ್ವೆನ್ಸಿ? ಅರೌಂಡ್ 300. ಅಂದರೆ ಈಗ ನಾನು ಹೀಗೆ ಅಂತ ಹೇಳಿದಾಗ ಫ್ರೀಕ್ವೆನ್ಸಿ ಅಷ್ಟೇ ಇರಬೇಕು, ಬಟ್ ವಾಲ್ಯೂಮನ್ನು ಜಾಸ್ತಿ ಮಾಡ್ತಾ ಹೋಗಬೇಕು. ಅಂದರೆ ಲೌಡ್ನೆಸ್ ಅಂದರೆ ನೀನೇನು ಮಾಡ್ತೀಯ, ಫಸ್ಟು ಹೇಳೋವಾಗ ಇಷ್ಟಿರುತ್ತೆ ಹೈಟ್ ವೇವ್ ಫಾರ್ಮ್, ಆದರೆ ನೀವೇನು ಹೇಳಿದಾಗ ಅದೇನಾಗುತ್ತೆ, ವೇವ್ ಫಾರ್ಮಿನ ಹೈಟ್ ಚೇಂಜ್ ಆಗುತ್ತೆ, ಅಂದರೆ ನಿನ್ನ ವಾಲ್ಯೂಮ್ ಚೇಂಜ್ ಆಗುತ್ತೆ, ಬಟ್ ಫ್ರೀಕ್ವೆನ್ಸಿಗೆ ಅಷ್ಟೇ ಇರಬೇಕು. ನೋಡೋಣವಾ? ನಾನು ಇದರಲ್ಲಿ ವೇವ್ ಫಾರ್ಮನ್ನು ತೋರಿಸ್ತೀನಿ.
ಈಗ ಪುನಃ ಹಾಡು. ಸಾ ಸಾ ವೀಕ್ಷಕರೇ, ನೀವು ಗಮನಿಸಿದಾಗ ಇದರಲ್ಲಿರುವ ಫ್ರೀಕ್ವೆನ್ಸಿ ಕಾನ್ಸ್ಟೆಂಟ್ ಆಗಿತ್ತು, ಅವಳ ವಾಲ್ಯೂಮ್ ಮಾತ್ರ ಜಾಸ್ತಿ ಮಾಡಿರೋದು. ಅಂದರೆ ಇದನ್ನೇ ನಾವು ಲೌಡ್ನೆಸ್ ಆಫ್ ದ ವಾಯ್ಸ್ ಅಂತ ಹೇಳೋದು. ಈಗ ನೀನು ಟ್ರೈ ಮಾಡ್ತೀಯಾ? ಓಕೆ, ಯಾವ ಸ್ವರವನ್ನು ಟ್ರೈ ಮಾಡ್ತೀಯಾ? ಡಿ ಶಾರ್ಪೇ ಇರಲಿ. ಡಿ ಶಾರ್ಪೇ ಇರಲಿನಾ? ಹಾಂ, ಹಾಗಿದ್ರೆ ಸ ಬಿಟ್ಟು ಬೇರೆ ಯಾವುದು ಸ್ವರವನ್ನು ಹೇಳ್ಬೋದು? ರೀ ಫ್ರೀಕ್ವೆನ್ಸಿ ಕಾನ್ಸ್ಟೆಂಟ್ ಆಗಿನೇ ಇತ್ತಾ? ಹಾಂ, ವೆರಿ ಗುಡ್ ದೀಕ್ಷಾ. ಈಗ ನೀನು ನನ್ನನ್ನು ನೋಡ್ತಾ, ಓಕೆ, ನಾನು ಕೈ ಮೇಲೆ ಮಾಡಿದಾಗ ನಿನ್ನ ವಾಲ್ಯೂಮನ್ನು ಜಾಸ್ತಿ ಮಾಡ್ತಾ ಹೋಗಬೇಕು, ಬಟ್ ಶ್ರುತಿ ಅಷ್ಟೇ ಇರಬೇಕು. ಓಕೆ, ನೋಡೋಣ ಎಷ್ಟು ಚೆನ್ನಾಗಿ ಮಾಡ್ತೀಯಾ ಅಂತ. ಸಾ ಸೊ ಇನ್ನೊಂದು ಅಕ್ಷರ ರೀ. ರೀ ಓಕೆ, ಗುಡ್. ಸೊ ಹಾಗಾದರೆ ನಾವೇನು ಅರ್ಥ ಮಾಡ್ಕೊಂಡ್ವಿ ಅಂದರೆ, ಎಷ್ಟು ಸಲ ವೈಬ್ರೇಷನ್ ಆಗುತ್ತೆ ಅದನ್ನು ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಫ್ರೀಕ್ವೆನ್ಸಿ ಜಾಸ್ತಿ ಆಯಿತು ಅಂದರೆ ಪಿಚ್ ಜಾಸ್ತಿ ಆಗುತ್ತೆ ಅಲ್ವಾ? ಹಾಗಿದ್ರೆ ಎಷ್ಟು ಹೈಟಲ್ಲಿ ವೇವ್ ಫಾರ್ಮ್ ಅಂದರೆ ಎಷ್ಟು ಲೌಡ್ ಆಗಿ ಮಾಡ್ತೀರಾ ಅದು ಲೌಡ್ನೆಸ್ ಆಫ್ ದ ಸೌಂಡ್. ಅರ್ಥ ಆಯ್ತಲ್ವಾ? ಅದನ್ನೇ ನಾವು ಎಲ್ಲ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟಲ್ಲೂ ಟ್ರೈ ಮಾಡೋಣವಾ? ಈಗ ನಾವು ಒಂದು ವೇವನ್ನು ತಗೊಂಡಾಗ ಈ ರೀತಿ ಟ್ರಾವೆಲ್ ಆಗುತ್ತೆ ಅಲ್ವಾ? ಇಲ್ಲಿ ರಿಫ್ಲೆಕ್ಟ್ ಆಗಿ ಈ ಕಡೆಗೆ ಬರುತ್ತೆ. ಸೂಪರ್ ಪೊಸಿಷನ್ ಆದಾಗ ನೀವು ನೋಡಿ ಇಲ್ಲಿ ಎಷ್ಟು ಸಲ ಆಯಿತು? 3 ಲೂಪ್ ಕಾಣಿಸ್ತಿದೆ ಅಲ್ವಾ? ಸೊ ನಾವೀಗ ಇದನ್ನು ಸ್ವಲ್ಪ ವೈಬ್ರೇಟ್ ಮಾಡೋಣ. ಏನಾಗುತ್ತೆ ನೋಡಿ, ಈ ರೀತಿನೇ ಕಾಣಿಸ್ತಾ ಇದೆಯಲ್ವಾ? ಇದನ್ನು ಫಸ್ಟ್ ಹಾರ್ಮೋನಿಕ್ ವೇವ್ ಅಂತ ನಾವು ಫಿಸಿಕ್ಸಲ್ಲಿ ಕರಿತೀವಿ. ಆದರೆ ನಿಮ್ಮ ಸಂಗೀತದಲ್ಲಿ ನೀವೇನು ಹೇಳ್ತೀರಾ? ಫಸ್ಟ್ ಆಕ್ಟೇವ್ ಅಂತ ಹೇಳ್ತೀರಾ. ಹಾಗಾದರೆ ನಾವು ಇನ್ನೊಂದು ಸ್ವಲ್ಪ ಫ್ರೀಕ್ವೆನ್ಸಿಯನ್ನು ಜಾಸ್ತಿ ಮಾಡೋಣ. ಜಾಸ್ತಿ ವೈಬ್ರೇಟನ್ನು ಮಾಡಿದಾಗ ನಮಗೆ ಸೆಕೆಂಡ್ ಹಾರ್ಮೋನಿಕ್ ವೇವ್ ಫಾರ್ಮ್ ಆಗುತ್ತೆ ಅಲ್ವಾ? ಇನ್ನೂ ಸ್ವಲ್ಪ ಮಾಡಿ ವೈಬ್ರೇಷನ್. ಹಾಂ, ಆದಾಗ ನಿಮಗೆ 3 ಲೂಪ್ ಕಾಣುತ್ತೆ. ಇದು ಥರ್ಡ್ ಹಾರ್ಮೋನಿಕ್ ವೇವ್ ಅಂತ ನಾವು ಹೇಳ್ತೀವಿ. ಅರ್ಥ ಆಯ್ತಾ ನಿಮಗೆ? ಹಾಗಾದರೆ ಇದನ್ನು ನಾವು ಸಂಗೀತಕ್ಕೆ ತಗೊಂಡಾಗ ಹೇಗಾಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಈಗ ನಾವು ಫಂಡಮೆಂಟಲ್ ಫ್ರೀಕ್ವೆನ್ಸಿ ಅಂದರೆ ನೀವೆಲ್ಲರೂ ಕೂಡ ಹಾಡೋವಾಗ ಫಸ್ಟ್ ಆಕ್ಟೇವ್ ಫ್ರೀಕ್ವೆನ್ಸಿ ಏನು ಸೆಟ್ ಮಾಡ್ತೀರಾ? ಸರ್ವನ್ನು 256ಗೆ ಸೆಟ್ ಮಾಡಿದ್ರೆ, ಓಕೆ, ನೀವು ಸೆಕೆಂಡ್ ಆಕ್ಟೇವಿಗೆ ಹೋದಾಗ ಆ ಸದ ಫ್ರೀಕ್ವೆನ್ಸಿ 512 ಹರ್ಟ್ಸ್ ಆಗಿರುತ್ತೆ. ಅದೇ ನೀವು 3 ಆಕ್ಟೇವಿಗೆ ಹೋದಾಗ, ಥರ್ಡ್ ಆಕ್ಟೇವಿಗೆ ನೆಕ್ಸ್ಟ್ ಆಕ್ಟೇವಿಗೆ ಹೋಗ್ತಿರಲ್ವಾ, ಆಗ ಆ ಸದ ಫ್ರೀಕ್ವೆನ್ಸಿ 768 ಹರ್ಟ್ಸ್ ಆಗಿರುತ್ತೆ. ಅಂದರೆ ನಾವು ಅದನ್ನು ಎಲ್ಲದರಲ್ಲೂ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ಆಯಿತಾ? ನೀವು ಫಸ್ಟ್ ಆಕ್ಟೇವಲ್ಲಿ ಯಾವ ಫ್ರೀಕ್ವೆನ್ಸಿಯನ್ನು ಸೆಟ್ ಮಾಡ್ತೀರೋ ನೆಕ್ಸ್ಟ್ ಹೋದಾಗ ಅದು ಡಬಲ್ ಆಗುತ್ತೆ. ಅದನ್ನೇ ನಾವು ಫಿಸಿಕ್ಸಲ್ಲಿ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ಫಸ್ಟ್ ಓವರ್ಟೋನ್, ಸೆಕೆಂಡ್ ಓವರ್ಟೋನ್, ಥರ್ಡ್ ಓವರ್ಟೋನ್, ಫೋರ್ತ್ ಓವರ್ಟೋನ್. ಆದರೆ ಈ ಬೇಸ್ ಫ್ರೀಕ್ವೆನ್ಸಿ 256 ಎಲ್ಲ ಇನ್ಸ್ಟ್ರೂಮೆಂಟ್ಗೂ ಅಥವಾ ಎಲ್ರಿಗೂ ಅದೇ ಆಗಬೇಕಾಗಿಲ್ಲ. ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಗೆ, ಹಾಗೆ ನಿಮ್ಮ ಹಾಡೋದಕ್ಕೆ ಯಾವ ಆಕ್ಟೇವ್ ನಿಮಗೆ ಕಂಫರ್ಟೇಬಲ್ ಇರುತ್ತೆ ಈ ಫ್ರೀಕ್ವೆನ್ಸಿ ಚೇಂಜ್ ಆಗುತ್ತೆ. ಆದರೆ ನಾವೇನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಈ 256 ಹರ್ಟ್ಸಿಂದ 500 ಹರ್ಟ್ಸ್ ಒಳಗೆ ನೀವೇನು ಹೇಳಿದ್ರಿ, ರೀ1, ರೀ2, ಗ, ಇವೆಲ್ಲ ಫ್ರೀಕ್ವೆನ್ಸಿಗಳು ಬರುತ್ತೆ. ಅದು ಹೇಗೆ, ಎಷ್ಟೆಷ್ಟು ಫ್ರೀಕ್ವೆನ್ಸಿ ಬರುತ್ತೆ ಅಂತ ಮ್ಯಾಥಮ್ಯಾಟಿಕ್ಸನ್ನು ನಾವು ಮತ್ತೆ ಅರ್ಥ ಮಾಡ್ಕೊಳ್ಳೋಣ. ಫಸ್ಟು ಪ್ರಾಕ್ಟಿಕಲ್ ಆಗಿ ಟ್ರೈ ಮಾಡೋಣ. ನಾವು ಫಸ್ಟ್ ಓವರ್ಟೋನ್, ಸೆಕೆಂಡ್ ಓವರ್ಟೋನ್, ಈ ಸ್ಟ್ಯಾಂಡಿಂಗ್ ವೇವ್ಸ್ ಇದೆ ಅಲ್ವಾ, ಅದನ್ನು ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಈಗ ನಾನು ಟ್ಯೂನಿಕ್ ಫೋರ್ಕನ್ನು ತಗೊಂಡ್ರೆ, ಸೊ ನಿಮಗೆ ಇದು 256 ಹರ್ಟ್ಸ್ ಫ್ರೀಕ್ವೆನ್ಸಿ ಇರುತ್ತೆ. ಇದು ಫಸ್ಟ್ ಆಕ್ಟೇವ್ದು. ಹಾಗಾದರೆ ಸೆಕೆಂಡ್ ಆಕ್ಟೇವಲ್ಲಿ ಎಷ್ಟಿರಬೇಕು ಫ್ರೀಕ್ವೆನ್ಸಿ?
512 ಹರ್ಟ್ಸ್ ಇರಬೇಕು. ನೀವು ನೋಡಿ ಇದು ಶಾರ್ಟ್ ಆಗಿದೆ, ಇದು ಲಾಂಗ್ ಇದೆ. ಹಿಡ್ಕೊಂಡು ನೀವಿಬ್ಬರು ಹಿಡ್ಕೊಳ್ಳಿ. ಸೊ ಉಳಿದ ಟ್ಯೂನಿಂಗ್ ಫೋರ್ಕ್ ಎಲ್ಲವನ್ನ ನೀವು ನೋಡಿದ್ರೆ ಅದರ ಮೀಡಿಯಂ ನೆಕ್ಸ್ಟ್ ಲೆಂತಲ್ಲಿ ಇರುತ್ತೆ. ಅಂದರೆ ಫ್ರೀಕ್ವೆನ್ಸಿ ವೇರಿ ಆಗ್ತಾ ಇರುತ್ತೆ. ಅಂದರೆ 256 ಹರ್ಟ್ಸ್ ಟು 512 ಹರ್ಟ್ಸ್. ನೀವೇನು ಸ ರಿ ಗ ಮ ಹೇಳ್ತೀರಲ್ವಾ, ಅದು ಯಾವ ಫ್ರೀಕ್ವೆನ್ಸಿ ಅದೇ ಫ್ರೀಕ್ವೆನ್ಸಿಯಲ್ಲಿ ಈ ಟ್ಯೂನಿಂಗ್ ಫೋರ್ಕ್ ಇರುತ್ತೆ. ಯಾರ್ಯಾರು ವಿಜ್ಞಾನವನ್ನು ಪಾಠ ಮಾಡ್ತಿರೋ ಈ ಕಾನ್ಸೆಪ್ಟನ್ನು ಹೇಳಿದ್ರೆ ಮಕ್ಕಳಿಗೂ ಕೂಡ ಸಂಗೀತದಲ್ಲಿ ಆಸಕ್ತಿ ಬರುತ್ತೆ. ಯಾರ್ಯಾರು ಸಂಗೀತವನ್ನು ಪಾಠ ಮಾಡ್ತಿರೋ ಸೊ ಅವರು ಕೂಡ ಈ ಕಾನ್ಸೆಪ್ಟನ್ನು ಮಕ್ಕಳಿಗೆ ಹೇಳಿದಾಗ ಎಲ್ಲೋ ಒಂದು ಕಡೆ ಪಾಠ ಮಾಡಿದಾಗ ಓ ಇದೇ ಕಾನ್ಸೆಪ್ಟಾ ನಾವು ಕಲ್ತಿರೋದು ಅನ್ನೋದು ಅವರಿಗೂ ಆಗುತ್ತೆ. ಇಲ್ಲಾಂದರೆ ಈ ವಿಜ್ಞಾನ ಬರೀ ಕ್ಲಾಸ್ ರೂಮಿಗೆ ಕಲಿಕೆಗೆ ಸೀಮಿತ ಆಗಬಾರ್ದು ಅನ್ನೋದಕ್ಕೋಸ್ಕರವೇ ನಾವು ಈ ಎಪಿಸೋಡಲ್ಲಿ ನಿಮಗೆಲ್ಲವನ್ನ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದ್ದೀವಿ. ಸೊ ಹಾಗಾದರೆ ಮಾನ್ಯತಾ, ನೀವು ಆಕ್ಟೇವನ್ನು ಸಂಗೀತದಲ್ಲಿ ಏನು ಹೇಳ್ತೀರಾ? ಆಕ್ಟೇವ್ ಅನ್ನ ಸಪ್ತಕ ಅಂತ ಹೇಳಿ. ಹಾಂ, ಈಗ ನನಗೆ ಫಸ್ಟ್ ಆಕ್ಟೇವ್, ಸೆಕೆಂಡ್ ಆಕ್ಟೇವ್, ಥರ್ಡ್ ಆಕ್ಟೇವನ್ನು ಸಂಗೀತದಲ್ಲಿ ಏನು ಹೇಳ್ತೀರಾ? ಫಸ್ಟ್ ಆಕ್ಟೇವ್ಗೆ ಮಂದ್ರ ಸಪ್ತಕ, ಮಧ್ಯ ಸಪ್ತಕ ಮತ್ತೆ ತಾರ ಸಪ್ತಕ ಅಂತ. ಅಂದರೆ ಮಂದ್ರ ಸಪ್ತಕದಲ್ಲಿ ಏನು ಹೇಳ್ತೀರಾ ಅದಕ್ಕಿಂತ ತಾರ ಸಪ್ತಕದಲ್ಲಿ ನಿಮಗೆ ಫ್ರೀಕ್ವೆನ್ಸಿ ಜಾಸ್ತಿ ಆಗಿರುತ್ತೆ. ಸೊ ಇದನ್ನೇ ನಾವು ಫಿಸಿಕ್ಸಲ್ಲಿ ಹೇಳೋದು. 256 ಹರ್ಟ್ಸ್ ಇದ್ದರೆ 512 ಹರ್ಟ್ಸ್ ಇರುತ್ತೆ. ಅದರ ನೆಕ್ಸ್ಟ್ ಎಷ್ಟು ಫ್ರೀಕ್ವೆನ್ಸಿ ಇರುತ್ತೆ ನೀವು ಅಲ್ಲೂ ಕೂಡ ನೋಡಬಹುದು, 768 ಫ್ರೀಕ್ವೆನ್ಸಿ ಇರುತ್ತೆ ಅಲ್ವಾ. ಅಂದರೆ ನಿಮಗೆ ಎಷ್ಟು ಆಕ್ಟೇವಲ್ಲಿ ಹಾಡೋದಕ್ಕೆ ಸಾಧ್ಯ ಆಗುತ್ತೆ? ಮಂದ್ರ ಸಪ್ತಕದಲ್ಲಿ ಹಾಡೋದಕ್ಕೆ ಸಾಧ್ಯ ಆಗಲ್ಲ, ಮಧ್ಯ ಮತ್ತೆ ತಾರ ಸಪ್ತಕದಲ್ಲಿ ಹಾಡ್ಬೋದು. ಓಕೆ, ಹಾಗಿದ್ರೆ ಎರಡು ಸಪ್ತಕದಲ್ಲಿ ಹಾಡಿ ತೋರಿಸಬಹುದಾ? ಓಕೆ, ಯಾವ್ದ್ರಲ್ಲಿ ಹಾಡ್ತೀಯಾ ಅನ್ನೋದನ್ನ ನಮ್ಗೆಲ್ರಿಗೂ ಹೇಳಬೇಕು. ಶ್ರುತಿ ಡಿ ಶಾರ್ಪ್, ಮಧ್ಯ ಸಪ್ತಕ. ಈಗ ಶ್ರುತಿ ಡಿ ಶಾರ್ಪ್ ಅಂದಾಗ ನೀನು ಎಷ್ಟು ಫ್ರೀಕ್ವೆನ್ಸಿ ಸೆಟ್ ಮಾಡಿರ್ತೀಯ ಅದರಲ್ಲಿ? ಫ್ರೀಕ್ವೆನ್ಸಿ ಅದು ಅರೌಂಡ್ 300 ಆ ಥರ ಇದೆ. ಓಕೆ, ನೋಡೋಣ ಹೇಗಾಗುತ್ತೆ. ಈಗ ಅವ್ರ ಸ್ವರಗಳನ್ನು ಹೇಳೋವಾಗ ಫ್ರೀಕ್ವೆನ್ಸಿಯಲ್ಲಿ ಹೇಗೆ ವೇರಿಯೇಷನ್ ಆಗುತ್ತೆ ಅಂತ ನಾವು ನೋಡಬೇಕು. ನಾವು ಏನು ತಗೊಳ್ತೀವಿ, ಫಸ್ಟ್ ಓವರ್ ಟೋನಿಗೆ ಮಾತಾಡೋವಾಗ ಸವನ್ನು ಯಾವ ಫ್ರೀಕ್ವೆನ್ಸಿಯಲ್ಲಿ ಹೇಳ್ತಾಳೆ ಅದನ್ನು ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ. ಸರಿ ಮಾಗರೆ ಸರಿ ಗರೆ ಸಾ, ಮಧ್ಯ ಸಪ್ತಕ. ಸರಿ ಮಾಗರೆ ಸರಿ ಗರೆ ಸಾ. ವೆರಿ ಗುಡ್. ಈಗ ನಮಗೆಲ್ರಿಗೂ ಅರ್ಥ ಆಗೋ ಹಾಗೆ ಸವನ್ನು ಸ್ವರವನ್ನು ಮಾತ್ರ 2 ಆಕ್ಟೇವಲ್ಲಿ ಹೇಳಬೇಕು. ಓಕೆ, ಸವನ್ನು ಮಾತ್ರ 2 ಆಕ್ಟೇವ್ ಆ ವೇರಿಯೇಷನನ್ನು ತೋರಿಸ್ಬೇಕು. ಓಕೆ, ಇನ್ನೊಂದ್ಸಲ. ಸೊ ಎಲ್ಲರೂ ಕೂಡ ನೋಡ್ತಾ ಇರಿ ಹೇಗೆ ವೇರಿಯೇಷನ್ ಆಗುತ್ತೆ ಅಂತ. ಸೊ ಮೊದಲ ಅದು ಯಾವ ಆಕ್ಟೇವ್, ಅದು ಯಾವ ಸಪ್ತಕದಲ್ಲಿದೆ? ಮಂದ್ರ ಸಪ್ತಕದ ಸ. ಹತ್ತತ್ರ ಎಷ್ಟು ಹರ್ಟ್ಸ್ ಇದೆ? 300+ ಹರ್ಟ್ಸ್ ಇದೆ. ಯಾಕೆಂದರೆ ಇದು ಡಿಸ್ಟೆನ್ಸು ಮ್ಯಾಟರ್ ಆಗುತ್ತೆ, ಮೊಬೈಲಿನ ಸೆನ್ಸಿಟಿವಿಟಿ ಮೇಲೆ ಕೂಡ ಮ್ಯಾಟರ್ ಆಗುತ್ತೆ, ಸ್ವಲ್ಪ ವೇರಿಯೇಷನ್ ಇರ್ಬೋದು. ಹಾಂ, ಎಷ್ಟಿದೆ? 670. ಹಾಂ, ನಾನು ನಿಮ್ಗೆ ಹೇಳಿದೆ ಅಲ್ವಾ, ಈಗ 300+ ಏನಾದರೂ ಇದ್ದರೆ ನೆಕ್ಸ್ಟ್ ನೀವು ಆಕ್ಟೇವಿಗೆ ಹೋದಾಗ ಅದು ಡಬಲ್ ಆಗುತ್ತೆ. ಅರ್ಥ ಆಯ್ತಾ? ಮತ್ತೆ ನಿಮ್ಮ ಅಕ್ಷರಗಳೇನಿರುತ್ತೆ ರೀ ಗ ಮ ಪ ಅದರ ನಡುವಿನ ಫ್ರೀಕ್ವೆನ್ಸಿಯಲ್ಲೇ ಇರುತ್ತೆ. ಆ ವೇರಿಯೇಷನನ್ನು ಮತ್ತೆ ನಾವು ಅರ್ಥ ಮಾಡ್ಕೊಳ್ಳೋಣ. ನೀನು ಅದೇ ಪುನಃ ಹೇಳಿ ಆ ವೇರಿಯೇಷನ್ ಹೇಗಾಗುತ್ತೆ ಅಂತ ನೀವು ಗಮನಿಸಿ. ಹಾಂ, ಅಂದರೆ ಇವಳು ಫಸ್ಟ್ ಆಕ್ಟೇವ್ ಇದು 300 ಇದ್ದರೆ ಅವ್ರು ಪುನಃ ಹೇಳೋದು ಅದು ಸೆಕೆಂಡ್ ಆಕ್ಟೇವಿನ ವೆರಿ ಗುಡ್. ಸೊ ಎಲ್ರಿಗೂ ಈಗ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಲ್ವಾ? ಹಾಗೆ ಬೇರೆ ಬೇರೆ ಇನ್ಸ್ಟ್ರೂಮೆಂಟಲ್ಲೂ ಏನಾಗುತ್ತೆ ಅನ್ನೋದನ್ನು ನಾವು ನೋಡೋಣ.
1810ರಲ್ಲಿ ಆಹಾರ ವಿಜ್ಞಾನ ಪಿತಾಮಹ ಎಂದೇ ಕರೆಯಲ್ಪಡುವ ನಿಕೋಲಸ್ ಅಪರ್ಟ್ ಪ್ರಾಣಿ ಮತ್ತು ತರಕಾರಿ ಪದಾರ್ಥಗಳನ್ನು ಸಂರಕ್ಷಿಸುವ ಕಲೆ ಎಂಬ ಪುಸ್ತಕವೊಂದನ್ನು ಪ್ರಕಟಿಸಿದರು. ಆಧುನಿಕ ಆಹಾರ ಸಂರಕ್ಷಣಾ ವಿಧಾನಗಳ ಕುರಿತು ಹೊರಬಂದ ಮೊದಲ ಅಡುಗೆ ಪುಸ್ತಕ ಇದು. ಶಾಖವು ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತದೆ ಎಂದು ಲೂಯಿಸ್ ಪ್ಯಾಶ್ಚರ್ ಸಾಬೀತುಪಡಿಸುವ ಹಲವು ವರ್ಷಗಳ ಮೊದಲು ಪ್ಯಾರಿಸ್ ಬಳಿಯ ಮಾಸ್ಸಿ ಪಟ್ಟಣದಲ್ಲಿರುವ ಲಾ ಮೈಸನ್ ಅಪರ್ಟ್ ಅಥವಾ ದಿ ಹೌಸ್ ಆಫ್ ಅಪರ್ಟ್ ಮೊಹರು ಮಾಡಿದ ಬಾಟಲಿಗಳಲ್ಲಿ ವಿವಿಧ ಆಹಾರಗಳನ್ನು ಸಂರಕ್ಷಿಸುವ ವಿಶ್ವದ ಮೊದಲ ಸೀಸೆ ಆಹಾರ ಕಾರ್ಖಾನೆಯಾಯಿತು. ಲೂಯಿಸ್ ಪ್ಯಾಶ್ಚರ್, ಫರ್ಡಿನೆಂಡ್ ಕೋಹ್ನ್ ಹಾಗೂ ರಾಬರ್ಟ್ ಕೋಚ್ ಸೂಕ್ಷ್ಮಜೀವಿ ವಿಜ್ಞಾನದ ಸ್ಥಾಪಕತ್ರಯರು. ಲೂಯಿಸ್ ಪ್ಯಾಶ್ಚರ್ ಒಬ್ಬ ಫ್ರೆಂಚ್ ರಾಸಾಯನಿಕ ಶಾಸ್ತ್ರಜ್ಞ ಹಾಗೂ ಸೂಕ್ಷ್ಮಜೀವಿ ವಿಜ್ಞಾನ ಶಾಸ್ತ್ರಜ್ಞ. ಸೂಕ್ಷ್ಮ ಜೀವಾಣುಗಳ ಒಟ್ಟು ಮೊತ್ತದ ನಿಶ್ಚಿತ ಕಣಗಳ ಬಗ್ಗೆ ಅಧ್ಯಯನ ಮಾಡಿ ತನ್ನ ಪ್ರಯೋಗಗಳಿಂದ ಕ್ರಿಮಿಗಳ ಮೂಲಕ ರೋಗ ಹರಡುವ ವಿಧಾನವನ್ನು ಕಂಡುಹಿಡಿದ. ಆತನ ಸಂಶೋಧನೆಗಳಿಂದ ಮಗುವಿನ ಮಾರಕ ಜ್ವರಕ್ಕೆ ಕಾರಣವಾಗುವ ಸೂಕ್ಷ್ಮಾಣು ಜೀವಿಗಳ ಪತ್ತೆಗೆ ಕಾರಣವಾಗಿ ಚಿಕ್ಕ ಮಕ್ಕಳ ಸಾವು ಕಡಿಮೆಯಾಯಿತು. ಅಲ್ಲದೆ ರೇಬಿಸ್ ರೋಗಕ್ಕೆ ಆತ ಮೊದಲ ಬಾರಿಗೆ ಲಸಿಕೆಯನ್ನು ಕಂಡುಹಿಡಿದ. ಹಾಲು ಮತ್ತು ಮದ್ಯಸಾರಗಳಿಂದ ಉಂಟಾಗುವ ಸಾವು ನೋವುಗಳನ್ನು ಆತ ಪಾಶ್ಚರೀಕರಣದ ಮೂಲಕ ಕಡಿಮೆ ಮಾಡಿದ. ಪಾಶ್ಚರೀಕರಣ ಎಂದರೆ ಆಹಾರ ಸಂರಕ್ಷಣೆಯ ಒಂದು ಪ್ರಕ್ರಿಯೆ. ಇದರಲ್ಲಿ ಪ್ಯಾಕ್ ಮಾಡಲಾದ ಹಾಲು, ಹಣ್ಣಿನ ರಸ ಮೊದಲಾದ ಆಹಾರಗಳನ್ನು ಸಾಮಾನ್ಯವಾಗಿ 100 ಡಿಗ್ರಿ ಸೆಂಟಿಗ್ರೇಡ್ ಅಂದರೆ 212 ಡಿಗ್ರಿ ಫ್ಯಾರನ್ಹೀಟ್ಗಿಂತಲೂ ಕಡಿಮೆ ತಾಪಮಾನದಲ್ಲಿ ಸೌಮ್ಯವಾದ ಶಾಖದೊಂದಿಗೆ ಸಂಸ್ಕರಿಸಿ ರೋಗಕಾರಕಗಳನ್ನು ತೊಡೆದುಹಾಕಲಾಗುತ್ತದೆ ಹಾಗೂ ಅವುಗಳ ಜೀವಿತಾವಧಿಯನ್ನು ವಿಸ್ತರಿಸಲಾಗುತ್ತದೆ. ಪಾಶ್ಚರೀಕರಣವು ಬ್ಯಾಕ್ಟೀರಿಯಾ ಸೇರಿದಂತೆ ರೋಗದ ಅಪಾಯಕ್ಕೆ ಕಾರಣವಾಗುವ ಸೂಕ್ಷ್ಮಜೀವಿಗಳು ಮತ್ತು ಕಿಣ್ವಗಳನ್ನು ನಾಶಪಡಿಸುತ್ತದೆ ಅಥವಾ ನಿಷ್ಕ್ರಿಯಗೊಳಿಸುತ್ತದೆ. ಆದರೆ ಹೆಚ್ಚಿನ ಬ್ಯಾಕ್ಟೀರಿಯಾದ ಬೀಜಕಗಳು ಈ ಪ್ರಕ್ರಿಯೆಯಿಂದ ಬದುಕುಳಿಯುತ್ತವೆ. ಪ್ಯಾಶ್ಚರ್ನ ಸಂಶೋಧನೆಗಳು ಮತ್ತು ಆಲೋಚನೆಗಳು ಹುದುಗುವಿಕೆಯು ತಂತಾನೆ ಅಥವಾ ಸ್ವಾಭಾವಿಕವಾಗಿ ನಡೆಯುವ ಪ್ರಕ್ರಿಯೆ ಎಂಬ ಅಂದಿನ ಪ್ರಚಲಿತ ಕಲ್ಪನೆಗೆ ವಿರುದ್ಧವಾಗಿದ್ದುವು. ಹುದುಗುವ ದ್ರವವನ್ನು ಹೊಂದಿರುವ ಹಂಸದಂತಹ ಕುತ್ತಿಗೆಯುಳ್ಳ ಬುದ್ದಲಿಯನ್ನು ಪ್ಯಾಶ್ಚರ್ ಬಳಸಿದರು. ಉದ್ದವಾದ ಬಾಗಿದ ಕೊಳವೆಯ ಮೂಲಕ ಗಾಳಿಯನ್ನು ಫ್ಲಾಸ್ಕ್ ಒಳಗೆ ಹಾಯಿಸಲಾಯಿತು. ಆ ಮೂಲಕ ಧೂಳಿನ ಕಣಗಳು ಬುದ್ದಲಿಯನ್ನು ಅಂಟಿದುವು. ಫ್ಲಾಸ್ಕ್ಗಳನ್ನು ಓರೆಯಾಗಿಸದಿದ್ದರೆ ದ್ರವಗಳಲ್ಲಿ ಏನೂ ಬೆಳೆಯುತ್ತಿರಲಿಲ್ಲ. ಬುದ್ದಲಿ ಓರೆಯಾದಾಗ ದ್ರವವು ಒಳಗಿದ್ದ ಧೂಳನ್ನು ಸ್ಪರ್ಶಿಸುತ್ತಿತ್ತು. ಹಾಗಾಗಿ ಜೀವಿಗಳು ದ್ರವದೊಳಗೆ ಅಥವಾ ಶುದ್ಧ ಗಾಳಿಯ ಕ್ರಿಯೆಯಿಂದ ಸ್ವಯಂ ಪ್ರೇರಿತವಾಗಿ ಉತ್ಪತ್ತಿಯಾಗುವ ಬದಲು ಹೊರಗಿನಿಂದ ಅಂದರೆ ಧೂಳಿನಿಂದ ಬಂದವು ಎಂಬುದನ್ನು ಪ್ಯಾಶ್ಚರ್ ಸಾಬೀತುಪಡಿಸಿದರು. ಪ್ರಸ್ತುತ ಹೈನುಗಾರಿಕೆ ಮತ್ತಿತರ ಆಹಾರ ಸಂಸ್ಕರಣಾ ಕೈಗಾರಿಕೆಗಳಲ್ಲಿ ಪಾಶ್ಚರೀಕರಣವನ್ನು ಆಹಾರ ಸಂರಕ್ಷಣೆ ಹಾಗೂ ಸುರಕ್ಷತೆಗಾಗಿ ವ್ಯಾಪಕವಾಗಿ ಬಳಸಲಾಗುತ್ತಿದೆ ಎಂಬುದನ್ನು ನಾವೆಲ್ಲರೂ ನೆನೆಯಬೇಕು. ಇಂತಹ 10 ವೈಜ್ಞಾನಿಕ ಸಂಶೋಧನೆಗಳ ಕಥೆಗಳನ್ನು ಅರ್ಥವತ್ತಾದ ಮಾಹಿತಿಯ ಮೂಲಕ ತಿಳಿಯಲು ನೀವು ವಿಶ್ವೇಶ್ವರಯ್ಯ ತಾಂತ್ರಿಕ ಮತ್ತು ಕೈಗಾರಿಕಾ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಬೇಕು. ವಿಜ್ಞಾನವನ್ನು ಕಲಿಯುವ ಕೌತುಕ, ಕಥೆ ಕೇಳುವ ಮನಸ್ಸು ನಿಮಗಿರಬೇಕಷ್ಟೆ. ನಿಮಗಾಗಿ ಒಂದಿಷ್ಟು ರಸವತ್ತಾದ ವೈಜ್ಞಾನಿಕ ವಿಸ್ಮಯ ಮಾಹಿತಿಗಳನ್ನು ತಂದಿದ್ದೇನೆ ಚುಟುಕಾಗಿ. ಶಿಶುಗಳು ಸುಮಾರು 300 ಮೂಳೆಗಳೊಂದಿಗೆ ಜನಿಸುತ್ತವೆ. ಅವು ಬೆಳೆದಂತೆ ಮೂಳೆಗಳು ಬೆಸೆಯುತ್ತಾ ಪರಿಣಾಮವಾಗಿ ವಯಸ್ಕರಲ್ಲಿ 206 ಮೂಳೆಗಳು ಉಳಿಯುತ್ತವೆ. ನಿಮ್ಮ ದೇಹವು ಪ್ರತಿ ಸೆಕೆಂಡಿಗೆ ಸುಮಾರು 25 ಮಿಲಿಯನ್ ಹೊಸ ಕೋಶಗಳನ್ನು ಉತ್ಪಾದಿಸುತ್ತದೆ. ನಿಮ್ಮ ರುಚಿ ಮುಕ್ಕುಗಳು ಪ್ರತಿಕ್ರಿಯಿಸುವ ಮೊದಲು ಆಹಾರದಲ್ಲಿನ ಅಣುಗಳು ಲಾಲಾರಸದಲ್ಲಿ ಕರಗಬೇಕಾಗಿರೋದ್ರಿಂದ ಲಾಲಾರಸವಿಲ್ಲದೆ ನೀವು ಏನನ್ನೂ ರುಚಿ ನೋಡಲು ಸಾಧ್ಯವಿಲ್ಲ. ತೀವ್ರ ಒತ್ತಡ ಮತ್ತು ಶಾಖದಲ್ಲಿ ಇಂಗಾಲದ ಸಂಯುಕ್ತಗಳು ವಜ್ರಗಳನ್ನು ರೂಪಿಸಬಹುದಾದ್ದರಿಂದ ಗುರು ಮತ್ತು ಶನಿಯಂತಹ ಗ್ರಹಗಳ ಮೇಲೆ
ವಜ್ರಗಳ ಮಳೆಯಾಗಬಹುದು. ಮಿಡತೆಗಳ ಕಿವಿ ಅವುಗಳ ಹೊಟ್ಟೆಯಲ್ಲಿರುತ್ತದೆ. ಸಮುದ್ರ ಕುದುರೆಗಳಿಗೆ ಹೊಟ್ಟೆ ಇರುವುದಿಲ್ಲ. ಅವುಗಳ ಕರುಳುಗಳು ಆಹಾರವನ್ನು ಒಡೆದು ಪೋಷಕಾಂಶವನ್ನು ಹೀರಿಕೊಂಡು ಜಠರದ ಕಾರ್ಯವನ್ನು ನಿರ್ವಹಿಸುತ್ತವೆ. ಮಾನವ ದೇಹ 9,000 ಪೆನ್ಸಿಲ್ಗಳಿಗೆ ಸಾಕಾಗುವಷ್ಟು ಇಂಗಾಲವನ್ನು ಹೊಂದಿರುತ್ತದೆ. ಹೇಗೆ? ವಿಜ್ಞಾನ ಕಬ್ಬಿಣದ ಕಡಲೆಯಲ್ಲ, ಕಲಿತಷ್ಟು ಮೋಜು ಅಲ್ಲವೇ? ಪೋಷಕರು ಹಾಗೂ ಟೀಚರ್ ಆದವರು ಮಕ್ಕಳಿಗೆ ವಿಜ್ಞಾನದ ಬಗ್ಗೆ ಪ್ರಶ್ನೆಯನ್ನು ಕೇಳುವಂತಹ ಮನೋಭಾವವನ್ನು ಬೆಳೆಸಿ ಅವರಲ್ಲಿ ಆಸಕ್ತಿಯನ್ನು ಬೆಳೆಸಿದರೆ ನಮ್ಮ ಈ ಕಾರ್ಯಕ್ರಮಕ್ಕೂ ಕೂಡ ಸಾರ್ಥಕತೆ ಸಿಕ್ಕದಾಗತ್ತೆ ಅಂತ ಹೇಳ್ತಾ, ವಿಜ್ಞಾನದ ಬಗ್ಗೆ ಪ್ರೀತಿ ಇರಲಿ, ಕುತೂಹಲ ಇರಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.